ಸೋಮವಾರದ ಉಪವಾಸ ಯಾರು ಮಾಡಬೇಕು? ಇದರ ಬಗ್ಗೆ 10 ಅದ್ಭುತ ವಿಷಯಗಳನ್ನು ತಿಳಿಯಿರಿ. ಸೋಮವಾರದ ಗ್ರಹ ಚಂದ್ರ. ಸೋಮವಾರದ ಸ್ವಭಾವವು ಸಮವಾಗಿರುತ್ತದೆ. ಇದು ಶಿವ ಮತ್ತು ಚಂದ್ರದೇವರ ದಿನ. ಜೀವನದಲ್ಲಿ ಸಂತೋಷ, ಮಾನಸಿಕ ಶಾಂತಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಸೋಮವಾರ ಉಪವಾಸ ಮಾಡಬೇಕು. ಜಾತಕದಲ್ಲಿ ಚಂದ್ರನ ಸ್ಥಾನವು ಈ ಕೆಳಗಿನಂತಿದ್ದರೆ ಸೋಮವಾರ ಉಪವಾಸ ಮಾಡಬೇಕು. ಸೋಮವಾರ ಯಾರು ಉಪವಾಸ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯಿರಿ. 1. ಹೆಚ್ಚು ಆಕ್ರಮಣಕಾರಿ ಸ್ವಭಾವ ಹೊಂದಿರುವ ಜನರು ಸೋಮವಾರ ಉಪವಾಸವನ್ನು ಇಟ್ಟುಕೊಳ್ಳಬೇಕು. ಇದು ಅವರ ಆಕ್ರಮಣಶೀಲತೆಯನ್ನು ಕಡಿಮೆ ಮಾಡುತ್ತದೆ. ಪ್ರಕೃತಿಯು ಬಿಸಿಯಾಗಿದ್ದರೂ ಒಬ್ಬರು ಇದನ್ನು ಉಪವಾಸ ಮಾಡಬಹುದು. 2. ಜಾತಕದಲ್ಲಿ ಚಂದ್ರನು ಶನಿಯೊಂದಿಗೆ ಇದ್ದರೆ ಅದು ವಿಷಯೋಗವೆಂದು ಪರಿಗಣಿಸಲಾಗುತ್ತದೆ. ಪರಿಹಾರದ ಜೊತೆಗೆ ಉಪವಾಸವನ್ನು ಆಚರಿಸಬೇಕು. 3. ಜಾತಕದಲ್ಲಿ ರಾಹು ಮತ್ತು ಕೇತುಗಳ ಜೊತೆಗೆ ಚಂದ್ರನ ಸ್ಥಾನವಿದ್ದರೆ ಪರಿಹಾರದ ಜೊತೆಗೆ ಉಪವಾಸವನ್ನು ಆಚರಿಸಬೇಕು. 4. 6ನೇ, 7ನೇ ಮತ್ತು 8ನೇ ಮನೆಯಲ್ಲಿ ಚಂದ್ರನಿದ್ದರೂ ಪರಿಹಾರದ ಜೊತೆಗೆ ಉಪವಾಸವನ್ನು ಆಚರಿಸಬೇಕು. 5. ನಿಮಗೆ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳಿದ್ದರೆ ಅಥವಾ ನಿರಂತರ ಉದ್ವೇಗವಿದ್ದರೆ ನೀವು ಚಂದ್ರನ ಪರಿಹಾರಗಳನ್ನು ಅನುಸರಿಸಿ ಸೋಮವಾರ ಉಪವಾಸವನ್ನು ಆಚರಿಸಬೇಕು. 6. ತಾಯಿಯು ಎಲ್ಲ ಸಮಯದಲ್ಲೂ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಸಹ ಸೋಮವಾರದಂದು ಅವಳಿಗಾಗಿ ಉಪವಾಸವನ್ನು ಆಚರಿಸಬೇಕು. 7. ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚ, ವೃಶ್ಚಿಕ ರಾಶಿಯಲ್ಲಿ ನೀಚ, ಅದು ಕೆಳಮನೆ ಅಥವಾ 8ನೇ ಮನೆಯಲ್ಲಿದ್ದರೆ ನಂತರ ಪರಿಹಾರದ ಜೊತೆಗೆ ಸೋಮವಾರದಂದು ಉಪವಾಸವನ್ನು ಆಚರಿಸಿ. 8. ನಿಮ್ಮ ರಾಶಿಯು ಕರ್ಕ ರಾಶಿಯಾಗಿದ್ದರೂ ಸಹ ನೀವು ಸೋಮವಾರ ಉಪವಾಸವನ್ನು ಇಟ್ಟುಕೊಳ್ಳಬೇಕು. 9. ಕೆಟ್ಟ ಚಂದ್ರನ ಸಂದರ್ಭದಲ್ಲಿ ಹಾಲು ಕರೆಯುವ ಪ್ರಾಣಿ ಸಾಯಬಹುದು. ಕುದುರೆಯನ್ನು ಸಾಕಿದರೆ ಅದರ ಸಾವು ಖಚಿತ. ಆದರೆ ಈಗ ಸಾಮಾನ್ಯವಾಗಿ ಜನರು ಈ ಪ್ರಾಣಿಗಳನ್ನು ತಮ್ಮ ಮನೆಗಳಲ್ಲಿ ಸಾಕುವುದಿಲ್ಲ. ತಾಯಿಯ ಅನಾರೋಗ್ಯ ಅಥವಾ ಮನೆಯಲ್ಲಿನ ನೀರಿನ ಮೂಲಗಳು ಬತ್ತಿ ಹೋಗುವುದು ಸಹ ಚಂದ್ರನು ಅಶುಭವಾಗಿರುವ ಸಂಕೇತವಾಗಿದೆ. ಅನುಭವಿಸುವ ಸಾಮರ್ಥ್ಯವು ದುರ್ಬಲಗೊಳ್ಳುತ್ತದೆ. ಪರಿಸ್ಥಿತಿ ಹೀಗಿದ್ದರೂ ಸೋಮವಾರದ ಉಪವಾಸವನ್ನು ಚಂದ್ರನ ಪೂಜೆಯೊಂದಿಗೆ ಆಚರಿಸಬೇಕು. ರಾಹು, ಕೇತು ಅಥವಾ ಶನಿಯ ಉಪಸ್ಥಿತಿ ಮತ್ತು ಅವರ ದೃಷ್ಟಿ ಚಂದ್ರನ ಮೇಲೆ ಬೀಳುವುದರಿಂದ ಚಂದ್ರನನ್ನು ಅಶುಭಗೊಳಿಸುತ್ತದೆ. ಚಂದ್ರನನ್ನು ಮಾನಸಿಕ ಕಾಯಿಲೆಗಳಿಗೆ ಕಾರಣವೆಂದು ಪರಿಗಣಿಸಲಾಗುತ್ತದೆ. ಪರಿಸ್ಥಿತಿ ಹೀಗಿದ್ದರೂ ಸೋಮವಾರದ ಉಪವಾಸವನ್ನು ಚಂದ್ರನ ಪೂಜೆಯೊಂದಿಗೆ ಆಚರಿಸಬೇಕು. 10. ಹುಡುಗಿಗೆ ಒಳ್ಳೆಯ ವರ ಬೇಕೆಂದರೆ ಅವಳು ಕೂಡ ಶಿವನನ್ನು ಪೂಜಿಸಬೇಕು ಮತ್ತು ಸೋಮವಾರದಂದು ಉಪವಾಸವನ್ನು ಆಚರಿಸಬೇಕು. ಸೋಮವಾರದ ಉಪಾಯಗಳು: ಪ್ರತಿದಿನ ತಾಯಿಯ ಪಾದಗಳನ್ನು ಮುಟ್ಟುವುದು, ಶಿವನಿಗೆ ಭಕ್ತಿ, ಸೋಮವಾರ ಉಪವಾಸ, ಮಲಗುವ ಮುನ್ನ ನಿಮ್ಮ ದಿಂಬಿನ ಬಳಿ ಶುದ್ಧವಾದ ಪಾತ್ರೆಯಲ್ಲಿ ನೀರು ಅಥವಾ ಹಾಲನ್ನು ಇರಿಸಿ ಮತ್ತು ಬೆಳಿಗ್ಗೆ ಅದನ್ನು ಕೀಕರ ಮರದ ಬೇರಿಗೆ ಸುರಿಯಿರಿ. ಅಕ್ಕಿ, ಬಿಳಿ ವಸ್ತ್ರಗಳು, ಶಂಖಗಳು, ವಂಶದ ತಟ್ಟೆಗಳು, ಬಿಳಿ ಚಂದನ, ಬಿಳಿ ಹೂವುಗಳು, ಸಕ್ಕರೆ ಬಳ್ಳಿ, ಮೊಸರು ಮತ್ತು ಮುತ್ತುಗಳನ್ನು ದಾನ ಮಾಡಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.